ಸಮಾಧಾನಕರ ಸಂಗತಿ ಅಂತಂದರೆ ಈಗ ಅಂತರ 1 ಅಡಿಯಿಂದ ಅರ್ಧ ಅಡಿಗೆ ಇಳಿದಿದೆ. ಇನ್ನು ಅರ್ಧ ಅಡಿ ಕೊರೆದ್ರೆ ಮಾತ್ರ ಸಾಕು, ಮಗು ಸಿಕ್ಕಿಬಿಡುತ್ತೆ ಅಂತ. ಬಹುಶಃ ಇದೇ ಒಂದು ಆಶಾಭಾವನೆಯಿಂದ NDRF ತಂಡ ಹರಸಾಹಸವನ್ನು ಮಾಡ್ತಾ ಇದೆ. ಬನ್ನಿ ನಮ್ಮ ಪ್ರತಿನಿಧಿ NDRF ತಂಡದ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. NDRF ಮತ್ತು ಅಗ್ನಿಶಾಮಕ ಅಧಿಕಾರಿಗಳು ಎಲ್ಲರೂ ಸೇರಿ NDRF 6 ಫುಟ್ ಇದೆ, ಆದರೆ ಈಗ ಸ್ವಲ್ಪ 1 ಫುಟ್ ಇರ್ಬೋದು ಅಷ್ಟೇ. ಇನ್ನು 1 ಫುಟ್ ಅಷ್ಟೇ. ಈ ಒಂದು ಕೇವಲ 1 ಫೂಟಿಗೆ ಇಷ್ಟೆಲ್ಲ ವಿಳಂಬ ಯಾಕೆ ಆಗ್ತದೆ? ಇದನ್ನು ಕಠಿಣವಾದ ಕಲ್ಲಿದೆಯಾ? ಹೆಂಗೆ? ಕಲ್ಲಿದೆ ಮತ್ತು ಭಾಳ ಹಾರ್ಡಿದೆ. ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು. ಇನ್ನು ಎಷ್ಟೊತ್ತು ಆಗ್ಬೋದು ಸರ್ ಇದು? ಬೇಗ ಆಗ್ಬೋದು. NDRF ಮತ್ತು ಅಗ್ನಿಶಾಮಕ ಅಧಿಕಾರಿಗಳು ಎಲ್ಲರೂ ಸೇರಿ NDRF 6 ಫುಟ್ ಇದೆ, ಆದರೆ ಈಗ ಸ್ವಲ್ಪ 1 ಫುಟ್ ಇರ್ಬೋದು ಅಷ್ಟೇ. ಇನ್ನು 1 ಫುಟ್ ಅಷ್ಟೇ. ಈ ಕೇವಲ 1 ಫೂಟಿಗೆ ಇಷ್ಟೆಲ್ಲ ವಿಳಂಬ ಯಾಕೆ ಆಗ್ತದೆ? ಇದನ್ನು ಕಠಿಣವಾದ ಕಲ್ಲಿದೆಯಾ? ಹೆಂಗೆ? ಕಲ್ಲಿದೆ ಮತ್ತು ಭಾಳ ಹಾರ್ಡಿದೆ. ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು. ಇನ್ನು ಎಷ್ಟೊತ್ತು ಆಗ್ಬೋದು ಸರ್? ನಿನ್ನೆ ಸೂಚನೆ ಕೊಟ್ಟಿದ್ದೆ ನಾನು, ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಇದನ್ನು ಮಾಡಿ. ಸುದೈವಶಾತ್ ಒಂದು ಏನಂದರೆ ಭಾಳ ಆಳಕ್ಕೆ ಹೋಗಿಲ್ಲ ಮಗು, ಮೇಲೆ ಇರೋದ್ರಿಂದ ಅದು ಒಂದೇ ನಮಗೊಂದು ನಿರೀಕ್ಷೆ. ಸ್ವಲ್ಪ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಮಗು ಸಿಗುತ್ತೆ ಅಂತ. ಭಾಳ ಆಳಕ್ಕೆ ಹೋಗಿದ್ದು ಅಂದರೆ ನಾವು ಅದು ಇಟ್ಟೊತ್ತಿಗೆ ಒಂಥರ ನಿರಾಶೆ ಆಗ್ತಿದ್ದೀವಿ. ಆದರೆ ಇಲ್ಲಿ ಆಶಾದಾಯಕವಾಗಿದ್ದೀವಿ. ಮಗು ಇನ್ನೂ ಜೀವಂತವಾಗಿದೆ. ತ್ವರಿತವಾಗಿ ಕಾರ್ಯಾಚರಣೆ ಮುಖಾಂತರ ಈ ಕೆಲಸ ಮುಗೀತದೆ. ಆ ಮಗು ಆ ತಾಯಿ ಮಡ್ಲು ಸೇರ್ತದೆ ಅಂತೇಳಿ ನಮ್ಮೆಲ್ಲರ ನಿರೀಕ್ಷೆ ಇದೆ. ಈ ಭಾಗದ ಜನನೂ ಸಹಿತ, ಬರೀ ಆಡಳಿತ ವ್ಯವಸ್ಥೆ ಅಲ್ಲ, ಇಡೀ ಜನ ಸಮುದಾಯ ತಮ್ಮಿಂದ ಏನು ಸಾಧ್ಯ ಆಗ್ತದೆ ಎಲ್ಲರೂ ಇನ್ವಾಲ್ವ್ ಆಗಿ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಿದ್ದಾರೆ. ಈಗ ಗೌಡ್ರೆ, ಇಂಡಿ ಅಂದರೆ ಬರಗಾಲ ಪೀಡಿತ ತಾಲೂಕು ಅಂತ ಹೇಳ್ತೀವಿ. ಹಣೆಪಟ್ಟಿಯನ್ನು ಕಟ್ಕೊಂಡಂಥ ಒಂದು ತಾಲೂಕಾ ಪ್ರದೇಶ ಇದು. ಇಲ್ಲಿ ನೂರಾರು ಕೊಳವೆ ಬಾವಿಗಳನ್ನ ರೈತರು ಕೊರೆಸ್ತಾರೆ. 1 ಕೊರೆಸಿದ್ರೆ ನೀರು ಬರಲಿಕ್ಕೆ 4 ಕೊರೆಸ್ತಾರೆ, 4ರಲ್ಲಿ ನೀರು ಬರಲಿಕ್ಕೆ 5ನೇ ಬಾವಿನೂ ಕೊರೆಸ್ತಾರೆ. ಯಾಕಂದರೆ ಅದು ಅನಿವಾರ್ಯ, ಜೀವನ ಮಾಡೋಕ್ಕೊಂದು ಕೃಷಿ ಮಾಡೋಕ್ಕೆ ಅನಿವಾರ್ಯ. ಈ ಕೊಳವೆ ಬಾವಿ ಕೊರೆಸೋವಂಥ ರೈತರಿಗೆ ಏನು ಸಲಹೆ ಕೊಡ್ತೀರಿ? ಅಂದರೆ ತೆರೆದ ಕೊಳವೆಯನ್ನು ಮುಚ್ಚಬೇಕು ಅನ್ನೋದು ಜಾಗೃತಿ ಮೂಡಿಸಲು ಏನೆಲ್ಲ ಮಾಡ್ತೀರಿ? ನಿಮ್ಗೆ ಹೇಳ್ಬಿಡ್ತೀನೋ, ನಿಸರ್ಗ ನಮಗೆ ಸಹಕಾರಿ ಮಾಡ್ತಾಯಿಲ್ಲ. ಅನೇಕ ದಶಕಗಳಿಂದ ನಾವೆಲ್ಲ ಗಮನಿಸಿದ್ದೀವಿ. ಇಲ್ಲಿ ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶ. ನಾನು ಒಂದು ಸರ್ವೆ ಮಾಡಿಸಿದ್ದೆ. ಇಲ್ಲಿ 100 ಇಯರ್ಸ್ನೊಳಗೆ ಶಾರ್ಟ್ ರೈನ್ಫಾಲ್ ಆಗ್ತಕ್ಕಂಥ ಏರಿಯಾ ಈ ದೇಶದಲ್ಲಿ ಏನದಾವ ಅಂತ ನಮ್ಮದು ಒಂದು. ಅದು ಜತ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಆಮೇಲೆ ಅಫ್ಜಲ್. ಅದಕ್ಕೆ ಈ ನೀರಿನ ಕಡಿಮೆ ಇರೋದ್ರಿಂದ ಜನ ಅನಿವಾರ್ಯವಾಗಿ ಬೋರ್ವೆಲ್ಗೆ ಹೋಗ್ತೀವಿ, ಮುಚ್ಚಬೇಕಂತೀವಿ. ಇದು ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವ್ರ ಮಾತು. ಏನು ನಡೆಯಬಾರದ ಘಟನೆ ನಡೆದಿದೆ, ತುರ್ತಾಗಿ ನಾವು ಶಾಸಕರು ಕೂಡ ಸ್ಥಳದಲ್ಲೇ ಇದ್ದಾರೆ. ಶಾಸಕರು ಕೂಡ ಮಾತಾಡ್ತಾ ಇದ್ರು. ನೋಡಿ ಎಂಥ ಒಂದು ಸ್ಥಿತಿ. ನಾವು ತುಂಬ ಆಳದಲ್ಲಿ ಬಿದ್ದಿದ್ರೆ ನಿಜಕ್ಕೂ ಅಂತ ಆಶಾಭಾವನೆಯೇ ಇಟ್ಕೋತಿರಲಿಲ್ಲ. ಖಂಡಿತವಾಗಲೂ ಮಗು ಎದ್ದು ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಯಾಕಂದರೆ ಆ ಅಂತರ ಇದೆಯಲ್ಲ, ಅಂತರ ಕಡಿಮೆ ಇದೆ. ಜೊತೆಗೇನು ಅಂತಂದರೆ ಮಗು ತುಂಬ ಆಳದಲ್ಲಿ ಬಿದ್ದಿಲ್ಲ, ನಡುವೆ ಸಿಕ್ಕಾಕೊಂಡಿದೆ ಅಂತ.